ಈ ಕೋಟೆಯ ಮೇಲೆ ಬೀಳುವ ಮಳೆ ನೀರು 2 ಮಹಾಸಾಗರ ಸೇರುತ್ತವೆ. ಈ ಕೋಟೆಯ ಮೇಲೆ ಸೂರ್ಯಾಸ್ತ ಹಾಗೂ ಸೂರ್ಯೋದಯ ಅತ್ಯಂತ ರೋಮಾಂಚಕರವಾಗಿರುತ್ತದೆ. ಈ ಅದ್ಭುತ ಕೋಟೆ 8 ಬಿಂದುಗಳ ನಕ್ಷತ್ರಾಕಾರದಲ್ಲಿದೆ. ಈ ಅದ್ಭುತ ಕೋಟೆಯಿಂದ ಶ್ರೀರಂಗಪಟ್ಟಣದವರೆಗೂ ಒಂದು ಸುರಂಗ ಮಾರ್ಗವಿದೆ. ಹಾಗಾದರೆ ಕರ್ನಾಟಕದಲ್ಲಿರುವ ಈ ಕೋಟೆ ಯಾವುದು? ಈ ಕೋಟೆ ಎಲ್ಲಿದೆ? ಈ ಕೋಟೆಯನ್ನು ಕಟ್ಟಿದವರು ಯಾರು? ಈ ಕೋಟೆಯ ಪರಿಸ್ಥಿತಿ ಈಗ ಹೇಗಿದೆ? ಇಂತಹ ಸಂಪೂರ್ಣವಾದ ಕುತೂಹಲಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಟ್ರೆಕ್ಕಿಂಗ್ ಅಂದ ತಕ್ಷಣ ಕರ್ನಾಟಕದಲ್ಲಿ ಮೊದಲಿಗೆ ನೆನಪಿಗೆ ಬರುವುದೇ ಸಕಲೇಶಪುರ. ಟ್ರೆಕ್ಕಿಂಗ್ ಪ್ರಿಯರಿಗೆ ಅಂದರೆ ಚಾರಣ ಪ್ರಿಯರಿಗೆ ಟ್ರೆಕ್ಕಿಂಗ್ ಒಂದು ಬೆಸ್ಟ್ ಹಾಟ್ಸ್ಪಾಟ್ ಆಗಿದೆ. ಆದರೆ ಎಷ್ಟೋ ಜನಕ್ಕೆ ಸಕಲೇಶಪುರದಲ್ಲಿ ಒಂದು ಸ್ಟಾರ್ ಆಕಾರದ ಅಂದರೆ ನಕ್ಷತ್ರ ಆಕಾರದ ಅದ್ಭುತ ಕೋಟೆ ಇದೆ ಎಂಬುದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಹಿಂದೆ ಟಿಪ್ಪು ಈ ಕೋಟೆಯನ್ನ ಮದ್ದುಗುಂಡುಗಳ ಸಂಗ್ರಹಕ್ಕಾಗಿ ಬಳಸುತ್ತಿದ್ದನು. ಹೌದು, ಆ ಅದ್ಭುತ ಕೋಟೆಯೇ ಮಂಜರಾಬಾದ್ ಕೋಟೆ. ಈ ಮಂಜರಾಬಾದ್ ಕೋಟೆ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ದೋಣಿಗಾಲ್ ಎಂಬ ಸಣ್ಣ ಗುಡ್ಡದ ಮೇಲೆ ಇದೆ. ಇದು ಶಿರಾಡಿ ಘಾಟ್ ಹಾಗೂ ಬಿಸಿಲೆ ಘಾಟ್ ರಸ್ತೆಗಳ ಕಾವಲಿನಲ್ಲಿದೆ. ನಮ್ಮ ಕರ್ನಾಟಕ ಸಾಕಷ್ಟು ಕೋಟೆಗಳಿಗೆ ಹೆಸರು ಮಾಡಿದೆ. ಕಾರಣ ಇಲ್ಲಿರುವ ಅನೇಕ ಪುರಾತನ ಕೋಟೆಗಳು. ಸಕಲೇಶಪುರದ ಹತ್ತಿರ ಇರುವ ನಕ್ಷತ್ರಾಕಾರದ ಕೋಟೆ ಮಾತ್ರ ಎಲ್ಲ ಕೋಟೆಗಳಿಂದ ಭಿನ್ನವಾಗಿದೆ. ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಕಾರಣ ಹಲವಾರು ರಾಜರು ಹಂತ ಹಂತದಲ್ಲಿ ಈ ಕೋಟೆಯನ್ನ ನಿರ್ಮಿಸಿದರು. ಕೊನೆಗೆ ಈ ಕೋಟೆಯನ್ನ ಟಿಪ್ಪು ಮದ್ದುಗುಂಡುಗಳನ್ನು ಸಂಗ್ರಹಿಸಕ್ಕೆ ಬಳಸಿದ್ದಾನೆ. ಸಮುದ್ರ ಮಟ್ಟದಿಂದ ಮಂಜರಾಬಾದ್ ಕೋಟೆ ಸುಮಾರು 988 ಮೀಟರ್ ಎತ್ತರದಲ್ಲಿದೆ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಒಳಪಡುವ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿದ್ದು ಪೂರ್ವ ಮತ್ತು ಪಶ್ಚಿಮ ಭೂಗಡಿ ರೇಖೆಗಳ ಮಧ್ಯದ ಬೆಟ್ಟದಲ್ಲಿ ನಿರ್ಮಿತವಾಗಿರುವ ಮಂಜರಾಬಾದ್ ಕೋಟೆಯ ಮೇಲೆ ಬೀಳುವ ಮಳೆ ಹನಿಗಳು ಪಶ್ಚಿಮ ಮುಖವಾಗಿ ಅರಬ್ಬಿ ಸಮುದ್ರಕ್ಕೂ ಹಾಗೂ ಪೂರ್ವಮುಖವಾಗಿ ಬಂಗಾಳಿ ಕೊಲ್ಲಿಗೂ ಸೇರುತ್ತದೆ. ಇದೇ ನೋಡಿ ಈ ಕೋಟೆಯ ವಿಶೇಷತೆ. ಹೌದು, ಮಂಜರಾಬಾದ್ ಕೋಟೆಯ ಪಶ್ಚಿಮ ಭಾಗದಲ್ಲಿ ಬಿದ್ದ ಮಳೆಯ ನೀರು ಎತ್ತಿನ ಹಳ್ಳ ನಂತರ ಕೆಂಪು ಹಳ್ಳದ ನಂತರ ಎಳನೀರು ನದಿ ಗುಂಡೆ ನದಿಯೊಂದಿಗೆ ಕುಮಾರಧಾರ ಮೂಲಕ ನೇತ್ರಾವತಿ ನದಿಯ ಸೇರಿ ಅನಂತರ ಉಲ್ಲಾಳ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಒಂದು ವೇಳೆ ಮಳೆಯ ನೀರು ಪೂರ್ವ ಭಾಗದಲ್ಲಿ ಬಿದ್ದರೆ ಅದು ಹೇಮಾವತಿಯ ನದಿಯ ಮೂಲಕ ಕಾವೇರಿ ನದಿಯನ್ನು ಸಂಗಮದಲ್ಲಿ ಸೇರಿ ಚೆನ್ನೈ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇಂತಹ ಅದ್ಭುತವಾದ ಕೋಟೆ ಈ ಭಾರತದಲ್ಲಿಯೇ ಇಲ್ಲ. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬೀಳುವ ಮಳೆಯ ನೀರು 2 ಸಾಗರಗಳಿಗೆ ಇಬ್ಬಾಗವಾಗಿ ಹರಿಯುತ್ತದೆ ಎನ್ನುವ ಮಾಹಿತಿಯನ್ನು ಆಧರಿಸಿ ಈ ಬೆಟ್ಟದ ಮೇಲೆ ಹಿಂದೆ ರಾಜರು ಕೋಟೆಯನ್ನು ಕಟ್ಟಿರಬಹುದೆಂದು ಇತಿಹಾಸಕಾರರು ಸಾರುತ್ತಾರೆ. ಈ ಕೋಟೆ 8 ಬಿಂದುಗಳ ನಕ್ಷತ್ರವಾಗಿದೆ. ಕೋಟೆಯ ಬಾಹ್ಯ ಗೋಡೆಗಳನ್ನು ಗ್ರಾನೈಟ್ ಕಲ್ಲುಗಳು ಮತ್ತು ಸುಣ್ಣದ ಗಾರೆಗಳಿಂದ ನಿರ್ಮಿಸಲಾಗಿದೆ. ಸೈನ್ಯದ ಬ್ಯಾರಕ್ಗಳು, ಶಸ್ತ್ರಾಸ್ತ್ರಗಳ ಸಂಗ್ರಹಾಲಯಗಳು, ಮಳಿಗೆಗಳು ಮತ್ತು ಇತರರಿಗೆ ಸ್ಥಳಾವಕಾಶಿರುವ ಒಳಾಂಗಣ ಕಟ್ಟಡಗಳನ್ನು ಇಟ್ಟಿಗೆಗಳಿಂದ ನಿರ್ಮಾಣಗೊಳಿಸಲಾಗಿದೆ. ಈ ಕೋಟೆಯ ವೈಮಾನಿಕ ನೋಟವು ಅದ್ಭುತವಾದ ನಕ್ಷತ್ರಾಕಾರವನ್ನು ನೀಡುತ್ತದೆ. ಇದು ಭಾರತದಲ್ಲಿರುವ ಹಾಗೂ ವಿಶ್ವದಲ್ಲಿಯೇ ನಕ್ಷತ್ರಾಕಾರದಲ್ಲಿರುವ ಒಂದು ಏಕೈಕ ಕೋಟೆಯಾಗಿದೆ. ಈ ಕೋಟೆಯನ್ನ ಚಾಲುಕ್ಯರ ಕಾಲದಿಂದ ಟಿಪ್ಪುವಿನ ಕಾಲವರೆಗೂ ಬಳಸಲಾಗಿತ್ತು.
ಈ ಕೋಟೆಯಲ್ಲಿ ಇವುಗಳಲ್ಲದೆ ಆಳವಾದ ಬಾವಿಯ ಪಕ್ಕದಲ್ಲಿ 2 ನೆಲೆಮಾಳಿಗೆಗಳು ನಿರ್ಮಾಣವಾಗಿವೆ. ಅವು ಗನ್ ಪೌಡರ್ ಸಂಗ್ರಹಿಸಲು ಬಳಸಲಾದ ಭೂಗತ ರಚನೆಗಳಾಗಿವೆ ಮತ್ತು ಬೇಸಿಗೆ ತಿಂಗಳಲ್ಲಿ ಈ ಕೊಠಡಿಗಳು ತುಂಬಾನೇ ತಂಪಾಗಿರುತ್ತವೆ. ಕೊಠಡಿಗಳಲ್ಲಿ ಇಳಿಜಾರು ಗೋಡೆಗಳಿವೆ. ಮದ್ದುಗುಂಡುಗಳನ್ನು ಸಂಗ್ರಹಿಸಲು ಗಡಿಯಾಗಿ ನಿರ್ಮಿಸಲಾಗಿರುವ ಮಂಜರಾಬಾದ್ ಕೋಟೆಯನ್ನು ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಸೈನ್ಯಕ್ಕೆ ರಕ್ಷಣೆಯಾಗಿ ಬಳಸಲಾಗಿತ್ತು. ಈ ಕೋಟೆಯ ನಿರ್ಮಾಣವನ್ನು ಸುಮಾರು 15ನೇ ಶತಮಾನದಲ್ಲಿ ನಡೆದಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಕೊನೆಯದಾಗಿ ಈ ನಕ್ಷತ್ರಾಕಾರದ ಕೋಣೆಯ ನಿರ್ಮಾಣ 1785ರಲ್ಲಿ ಪ್ರಾರಂಭವಾಗಿ 1792ರಲ್ಲಿ ಅಂತ್ಯಗೊಂಡಿತ್ತು. ಅಂದರೆ ಈ ಕೋಟೆಯ ನವೀಕರಣ ಈ ವೇಳೆಯಲ್ಲಿ ಆಗಿದ್ದು ಎಂದು ನಂಬಲಾಗಿದೆ. ಒಂದು ಪುರಾವೆಯ ಪ್ರಕಾರ ಇಲ್ಲಿ ಶಿವನ ಒಂದು ದೇವಸ್ಥಾನವೂ ಕೂಡ ಇತ್ತೆಂದು ಹೇಳಲಾಗುತ್ತದೆ. ಆದರೆ ಈ ದೇವಾಲಯ ಈ ಕೋಟೆಯಲ್ಲಿ ಈಗ ಕಾಣುವುದಿಲ್ಲ. ಪ್ರವಾಸಿಗರು ಇಲ್ಲಿ ಒಂದು ಸುರಂಗ ಮಾರ್ಗವನ್ನು ಕೂಡ ಕಾಣಬಹುದು. ಅದು ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತಿದೆ. ಮೊದಲಿಗೆ ಇದು ಆ ಉದ್ದೇಶದಿಂದ ಬಳಕೆಯಾಗುತ್ತಿದ್ದರೂ ನಂತರ ಇದು ಶವಗಳನ್ನು ಬೀಸಾಡಲಿಕ್ಕೆ ಟಿಪ್ಪು ಬಳಸುತ್ತಿದ್ದನೆಂದು ಹೇಳಲಾಗುತ್ತದೆ. ಒಂದು ಹೇಳಿಕೆಯ ಪ್ರಕಾರ ಈ ಪ್ರದೇಶದಲ್ಲಿ ತುಂಬ ಮಂಜು ಬೀಳುತ್ತಿದ್ದರಿಂದ ಈ ಕೋಟೆಯನ್ನು ಮಂಜುಕೋಟೆ ಎಂದು ಹೇಳಲಾಗುತ್ತಿತ್ತು. ಈ ಕೋಟೆ ಅದ್ಭುತ ಬೆಟ್ಟದ ಮೇಲೆ ಇರುವುದರಿಂದ ಇದು ಸುತ್ತಮುತ್ತಲಿನ ಸ್ಪಷ್ಟ ಹಾಗೂ ಆಗ್ನೇಯ ನೋಟವನ್ನು ನಿಮಗೆ ನೀಡುತ್ತದೆ. ಕೋಟೆಯ ತನಕ ವಾಹನಗಳನ್ನು ಕೊಂಡೊಯ್ಯಲು ಸಾಧ್ಯವಿಲ್ಲ ಮತ್ತು ಪ್ರವಾಸಿಗರು ಕೋಟೆಯಿಂದ ಸುಮಾರು 200 ಮೀಟರ್ ದೂರದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಆಮೇಲೆ 253 ಮೆಟ್ಟಿಲುಗಳನ್ನು ಏರಿ ಮಂಜರಾಬಾದ್ ಕೋಟೆಯನ್ನು ಪ್ರವೇಶಿಸಬಹುದು. ಆದರೆ ಇವತ್ತಿನ ಮಂಜರಾಬಾದ್ ಕೋಟೆಯ ಸ್ಥಿತಿ ತುಂಬ ಹೀನಾಯನಕರವಾಗಿದೆ. ಕಾರಣ ಸರ್ಕಾರದ ನಿರ್ಲಕ್ಷ್ಯತನ. ಇಂತಹ ಅದ್ಭುತವಾದ ಕೋಟೆ ಇಂದು ಅತ್ಯಂತ ದುಸ್ಥಿತಿಯಲ್ಲಿದೆ. ಸರ್ಕಾರ ಈಗಲಾದರೂ ಕಣ್ಣು ತೆರೆದು ಈ ಕೋಟೆಯ ಬಗ್ಗೆ ಆಲೋಚಿಸಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕೆಂದು ನಮ್ಮ ಸಲಹೆ ಹಾಗೂ ಪ್ರಾರ್ಥನೆ. ಸ್ನೇಹಿತರೆ, ಒಂದು ವೇಳೆ ನೀವು ಸಕಲೇಶಪುರಕ್ಕೆ ಹೋದರೆ ಈ ಅದ್ಭುತವಾದ ಮಂಜುನಾಥ ಕೋಟೆ ಅಥವಾ ಮಂಜರಾಬಾದ್ ಕೋಟೆಯನ್ನು ನೋಡಲೇಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.